ನಮ್ಮ ನ್ಯೂಸ್ಗೆ ಸ್ವಾಗತ. ವಿಜಯ ಸಂಕಲ್ಪ ಯಾತ್ರೆಗೆ ಅಳವಡಿಸಿರುವ ಬಾವುಟದ ಕೋಲುಗಳಿಂದ ವಾಹನ ಸವಾರರಿಗೆ ತೊಂದರೆ, ಸಾರ್ವಜನಿಕರ ಆಕ್ರೋಶ. ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಮಂಗಳವಾರ ನಡೆಯುತ್ತಿರುವ ವಿಜಯ ಸಂಕಲ್ಪ ಯಾತ್ರೆಗೆ ಪಕ್ಷದ ವತಿಯಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು, ಅದರ ಅಂಗವಾಗಿ ನಗರದ ಪ್ರಮುಖ ರಸ್ತೆಗಳ ವಿಭಜಕಗಳಲ್ಲಿ ಅಳವಡಿಸಿರುವ ಪಕ್ಷದ ಬಾವುಟಗಳನ್ನು ದೊಡ್ಡ ದೊಡ್ಡ ಕೋಲುಗಳಲ್ಲಿ ಅಳವಡಿಸಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಕಳೆದೆರಡು ದಿನಗಳಿಂದ ಆತಂಕ ಸೃಷ್ಟಿಸುವಂತಾಗಿದೆ. ರಸ್ತೆ ವಿಭಜಕದಲ್ಲಿ ಬಿಜೆಪಿ ಪಕ್ಷದ ಧ್ವಜಗಳನ್ನು ಅಳವಡಿಸಲು ಗುತ್ತಿಗೆ ಪಡೆದುಕೊಂಡಿರುವ ಗುತ್ತಿಗೆದಾರ ನಗರಸಭೆಯಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ದೊಡ್ಡ ದೊಡ್ಡ ಕಟ್ಟಿಗೆಗಳಲ್ಲಿ ಬಾವುಟಗಳನ್ನು ವಿಭಜಕಗಳಲ್ಲಿ ಮರ ಮತ್ತು ವಿದ್ಯುತ್ ಕಂಬಗಳಿಗೆ ಕಟ್ಟಿ ರಸ್ತೆಗೆ ಬಾಗಿಸಿರುವುದರಿಂದ ವಾಹನ ಸವಾರರು ರಸ್ತೆಯಲ್ಲೇ ಓಡಾಟ ನಡೆಸಲು ಪರದಾಡುವಂತಾಗಿದೆ. ಪಕ್ಷದ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ರಸ್ತೆ ವಿಭಜಕಗಳಲ್ಲಿನ ಮರಗಳಿಗೆ ಬಾವುಟಗಳನ್ನು ಇಷ್ಟ ಬಂದಂತೆ ಕಟ್ಟಿರುವುದರಿಂದ ನಗರಸಭೆ ತುಂಬ ದಿನದಿಂದ ಕಾಪಾಡಿ ಬೆಳೆಸಿರುವ ಮರಗಳಿಗೆ ಘಾಸಿಯಾಗುತ್ತಿದ್ದು, ತಮ್ಮ ಪಕ್ಷದ ಪ್ರಚಾರಕ್ಕಾಗಿ ಸಾರ್ವಜನಿಕರಿಗೆ ಸೇರಿದ ಮರಗಳನ್ನು ಘಾಸಿಗೊಳಿಸುತ್ತಿರುವ ಬಿಜೆಪಿ ಪಕ್ಷದ ವಿರುದ್ಧ ಪರಿಸರ ಪ್ರೇಮಿಗಳು ಸಹ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ನಗರದ ಜೋಡಿ ರಸ್ತೆಯ ವಿಭಜಕಗಳಲ್ಲಿ ಯಾವುದೇ ಬ್ಯಾನರ್, ಬಾವುಟ, ಫ್ಲೆಕ್ಸ್ ಅಳವಡಿಸದಂತೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಲವು ವರ್ಷಗಳ ಹಿಂದೆಯೇ ತೀರ್ಮಾನ ಆಗಿದೆ. ಆದರೆ ಸ್ಥಳೀಯ ನಗರಸಭೆ ಅಧಿಕಾರಿಗಳು ನಗರಸಭೆ ಮುಂಭಾಗದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಇಷ್ಟೆಲ್ಲ ನಡೆಯುತ್ತಿದ್ದರೂ ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದಾರೆ. ಮರಗಳಿಗೆ ತೊಂದರೆಯಾಗುತ್ತಿದೆ. ಬಾವುಟಗಳನ್ನು ಕಟ್ಟಿ ಕೋಲುಗಳಿಂದ ರಸ್ತೆಗೆ ಇಳಿಬಿಟ್ಟಿರುವುದರಿಂದ ಅಪಘಾತಗಳು ಸಂಭವವಿದೆ. ಸಾರ್ವಜನಿಕರಿಗೆ ಇಷ್ಟೆಲ್ಲ ತೊಂದರೆಯಾಗುತ್ತಿದ್ದರೂ ಹಿರಿಯ ಅಧಿಕಾರಿಗಳಾಗಲಿ, ನಗರಸಭೆ ಅಧಿಕಾರಿಗಳಾಗಲಿ, ಪೊಲೀಸ್ ಇಲಾಖೆ ಆಗಲಿ, ಚುನಾಯಿತ ಪ್ರತಿನಿಧಿಗಳಾಗಲಿ ನಮಗೆ ಸಂಬಂಧವೇ ಇಲ್ಲದಂತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೂ ಸಹ ಕಾರಣವಾಗಿದೆ.